ಹಾಯ್ ಫ್ರೆಂಡ್ಸ್, ನಾನಿವತ್ತು ನೋಡಿ ನಮ್ಮ ಅಣ್ಣನ ಮಗಳದ್ದು ಆರತಿ ಶಾಸ್ತ್ರ ಇದೆ. ಆರತಿ ಶಾಸ್ತ್ರಕ್ಕೆ ನಾನು ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಸೋದರತ್ತೆ ಸ್ಯಾರಿ ತೊಗೊಂಡು ಹೋಗಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ಒಂದು ಸುಮಾರಾಗಿರೋ ಸ್ಯಾರಿನ ತೊಗೊಂಡು ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿ ಡಿಸೈನ್ ಮಾಡೋಕ್ಕೆ ಅಂತ ಕೊಟ್ಟು ತೊಗೊಂಡು ಹೋಗಬೇಕು ಈಗ. ಮತ್ತು ನಾನು ಅಲ್ಲಿಗೆ ಹೋಗೋಕ್ಕೆ ಅಂತಲೇ ಒಂದು ಡ್ರೆಸ್ ಇಸ್ಕೊಂಡೆ, ಸಿಂಪಲ್ಲಾಗಿರೋದನ್ನ. ಅಂಥ ಗ್ರ್ಯಾಂಡ್ ಏನಿಲ್ಲ, 1000 ರುಪೀಸ್ ಏನೋ ಕೊಟ್ಟಿದ್ದೀನಿ ಅಷ್ಟೇ. ಅದಾದಮೇಲೆ ಈಗ ನೋಡಿ, ತುಂಬ ಸಿಂಪಲ್ಲಾಗಿದೆ, ಅಷ್ಟೊಂದೇನು ಗ್ರ್ಯಾಂಡಾಗಿಲ್ಲ. ಮತ್ತು ದಿನ ಯೂಸ್ಗೆ ಅಂತ ಒಂದು ನೈಟಿ ತೊಗೊಂಡೆ, 250 ಅಷ್ಟೇ. 250 ಜಯನಗರದ ಕಾಂಪ್ಲೆಕ್ಸಲ್ಲಿ ತೊಗೊಂಡಿರೋದು, 250. ಮತ್ತು ಇನ್ನೊಂದು ಏನು ವರ್ಕಿಲ್ಲ, ಅದಕ್ಕೆ ಸಿಂಪಲ್ಲಾಗಿದೆ. ಮತ್ತು ಇದು ಅಮ್ಮನಿಗೆ ಅಂತ ತೊಗೊಂಡಿರೋ ಸ್ಯಾರಿ, ಇದು ಅಮ್ಮಂಗೆ ತೊಗೊಂಡೋಗೋಣ ಅಂತ ತೊಗೊಂಡಿರೋದು. ನೋಡಿ, ಚೆನ್ನಾಗಿದೆ ಸ್ಯಾರಿ, ಪೋತಿಸಲ್ಲಿ ಇಸ್ಕೊಂಡು ಬಂದಿರೋದು ಸ್ಯಾರಿನ. ಮತ್ತು ಬಾರ್ಡರು ಮತ್ತು ಬ್ಲೌಸು ಪಿಂಕ್ ಬರುತ್ತೆ, ಎಲ್ಲೋ ಥರ ಒಂದು ಸ್ವಲ್ಪ ಮೆಂತೆ ಕಲರ್ ಥರ ಸ್ಯಾರಿ ಬುಟ್ಟ ಬರುತ್ತೆ. ಬಟ್ ಚೆನ್ನಾಗಿದೆ. ಇದು ನನಗೆ ಅಂತ ತೊಗೊಂಡಿರೋದು, ಸಿಂಪಲ್ಲಾಗಿದೆ. ಇದನ್ನು ಸ್ವಲ್ಪ ಪೇಪರ್ ಅಂದರೆ ಟುಸು ಸ್ಯಾರಿ ಥರ ಇದೆ, ಸ್ವಲ್ಪ ಸೇಮ್ ಥರ ಟುಸು ಸ್ಯಾರಿ ಬರುತ್ತಲ್ಲ, ಆ ಥರ ಬರುತ್ತೆ. ಸ್ವಲ್ಪ ಕಮ್ಮಿ ರೇಟ್ ಇದು, ಕಮ್ಮಿ ರೇಟಲ್ಲೇ ತೊಗೊಂಡಿದ್ದೀನಿ. ಮತ್ತು ನನಗೆ ಒಂದು ಸಿಂಪಲ್ಲಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಾಂಬಿನೇಷನ್ ಚೆನ್ನಾಗಿದೆ, ನನಗಿಷ್ಟ ಆಯಿತು, ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿದೆ ಅಂತ ಇಷ್ಟ ಆಯಿತು. ಮತ್ತು ಇವತ್ತು ನಾನು ಒಂದು ಹೊಸ ಕುಕ್ಕರಲ್ಲಿ, ಹೊಸ ಕುಕ್ಕರಲ್ಲೊಂದು ನಾನ್ ವೆಜ್ ಮಾಡೋಣ ಅನ್ನಿಸ್ತು. ಅದಕ್ಕೆ ನಾನಿವತ್ತು ನಾನ್ ವೆಜ್ ಮಾಡ್ತಾಯಿದ್ದೀನಿ. ಬಟ್ ಇದನ್ನು ನಾನು ಚಿಕನ್ ಸಾಂಬಾರು ಮಾಡಿ ಹಾಕಿದ್ದೀನಿ. ಬಟ್ ಇದನ್ನು ಸುಮ್ಮನೆ ಹಾಗೇ ನಾನು ಹೊಸ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ತೋರಿಸ್ತಾ ಇರೋದು ನಿಮಗೆ. ಈಗ ನಾನು ಸಿಂಪಲ್ಲಾಗಿ ಒಂದು ಚಿಕನ್ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನೋ ಮಸಾಲ ಹಾಕ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿರೋದು. ಚೆನ್ನಾಗಿ ನಮ್ಮನೇಲಿ ನಾನು ಈ ಥರದ ಕುಕ್ಕರ ಫಸ್ಟ್ ಟೈಮ್ ತೊಗೊಂಡಿರೋದು. ಬಟ್ ನನಗೇನೋ ಈ ಕುಕ್ಕರ್ಗಿಂತ ಆ ಕುಕ್ಕರೇ ಬೆಟರ್ ಅಂತ ಅನ್ನಿಸ್ತು. ಇದು ಅಷ್ಟು ನನಗೆ ಬೆಟರ್ ಅಂತ ಏನು ಅನ್ನಿಸ್ತಾ ಇಲ್ಲ. ನನಗೆ ಅದೇ ಚೆಂದ, ನೀಟಾಗಿ ಎಲ್ಲ ಥರದಲ್ಲೂ ಫ್ರೈ ಮಾಡ್ಬೋದು, ಮತ್ತು ಮುಚ್ಚಳ ಹಾಕೋಕ್ಕೂ ತುಂಬಾ ಈಸಿ. ಅದು ಇದೊಂದು ಸ್ವಲ್ಪ ಟಫ್ ಅನಿಸುತ್ತೆ ನನಗೆ. ನೋಡಿ, ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡಿ ಚಿಕನನ್ನು, ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಅದರಲ್ಲಿರೋ ನೀರೆಲ್ಲ ಸುಂಡೋವರೆಗೂ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಟೊಮೊಟೊ ಮತ್ತು ಚಕ್ಕೆ, ಮತ್ತು ಇದಕ್ಕೊಂದು ಸ್ವಲ್ಪ ಕೊಬ್ಬರಿ, ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. 1-2 ಲವಂಗನೂ ಹಾಕಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊಳ್ಳೋಣ. ಜಾಸ್ತಿ ಬೇಡ, ಚೆನ್ನಾಗಿರಲ್ಲ, ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಸಿಂಪಲ್ ಆದ್ರೂ ಟೇಸ್ಟು ಸೂಪರಾಗಿರುತ್ತೆ. ಗೋಡಂಬಿನ ಹಾಕೋತಾ ಇದ್ದೀನಿ. ಗೋಡಂಬಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಇದಕ್ಕೆ ಧನಿಯಾ ಪೌಡರ್ನ ಹಾಕ್ಕೊಳ್ಳೋಣ. ಧನಿಯಾ ಪೌಡರ್ನ ಹಾಕಾದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಖಾರದ ಪುಡಿನ ಹಾಕೋತಾ ಇದ್ದೀನಿ, ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡೆಲ್ಲ ರುಬ್ಬಾದಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇಷ್ಟು ನೀರು ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಪೌಡ್ರನ್ನ ಹಾಕ್ಕೊಳ್ಳೋಣ. ಚಿಕನ್ ಮಸಾಲ ಪೌಡ್ರನ್ನ ಹಾಕ್ಬಿಟ್ಟು ಇದಕ್ಕೆ ನೀಟಾಗಿ ಕಾದ್ಮೇಲೆ ಈಗ ಅದೇ ಆ ಸಾಂಬಾರಲ್ಲಿರೋಂಥ ಚಿಕನನ್ನು ನಾವು ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಂಡು, ಇದಕ್ಕೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಟೊಮೊಟೊ, ಈರುಳ್ಳಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ಥರದಲ್ಲೂ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಸ್ವಲ್ಪ ಸಾಂಬಾರು, ನಾವು ಇರುವಂಥ ಸಾಂಬಾರನ್ನೇ ಇದರೊಳಗಡೆ ಹಾಕ್ಬಿಟ್ಟು ಚಿಕನ್ನ ತೆಗೆದು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾದಂತಹ ಏನಂತಾರೆ ಇದನ್ನು, ಹುರ್ಬಾಡು ರೆಡಿ. ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ. ಇದು ನನಗೆ ಒಂದು ಸೈಡಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನಾನು ನಿಮಗೆ ಸ್ಯಾರಿ ತೋರಿಸಿದ್ನಲ್ಲ, ಆ ಸ್ಯಾರಿ ಡಿಸೈನ್ ಅಂದರೆ ಆ ಬ್ಲೌಸನ್ನು ಬ್ಲೌಸ್ದು ಡಿಸೈನನ್ನು ನಾನು ಈ ಥರ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಓವರ್ ಗ್ರ್ಯಾಂಡಾಗಿ ಏನು ಮಾಡ್ಕೊಂಡಿಲ್ಲ. ಅದಾದಮೇಲೆ
ನೋಡಿ ಇಷ್ಟೇ ಸಿಂಪಲ್ಲು. ಅಂತಂದು ಅದಕ್ಕೆ ಫ್ರಂಟ್ಗೆ ಈ ಥರ ಮಾಡಿದ್ದೀನಿ. ಫ್ರಂಟ್ದು ಇದಕ್ಕೆ ಜಾಸ್ತಿ ಏನು ಓವರಾಗೇನು ಮಾಡ್ಕೊಂಡಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡಿರೋದು. ನೋಡಿ ಇಷ್ಟೇ. ಆಮೇಲೆ ಈಗ ಎಲ್ಲ ರೆಡಿ ಮಾಡಬೇಕು, ಎಲ್ಲ ಹೊಲ್ದು ಅದಕ್ಕೆ ನೋಡಿ ಇವಾಗ ನಾನು ವರ್ಕ್ ಮಾಡ್ಸೋಕ್ಕೆ ಅಂತ ತಗೊಂಡೋಗಿದ್ನಲ್ಲ, ಅವ್ರ ಹತ್ರ ವರ್ಕ್ ಮಾಡಿಸಿ ಅವರು ರೆಡಿ ಆಗಿದೆ ಅಂದ್ಬಿಟ್ಟು ಕಟ್ ಮಾಡಿ ಕೊಡ್ತಾರೆ. ಇವಾಗ ನೋಡಿ ಚೆನ್ನಾಗಿದೆ, ಎಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ, ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನೋಡಿ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ. ಇವ್ರ ಹತ್ರ ತುಂಬ ಪರವಾಗಿಲ್ಲ, ಕಮ್ಮಿ ರೇಟಲ್ಲೇ ಮಾಡಿಕೊಡ್ತಾರೆ. ಚೆನ್ನಾಗಿ ನಮ್ಮ ಮನೆ ಪಕ್ಕದಲ್ಲೇ ಇರೋದ್ರಿಂದ ನಮಗೆ ಕಮ್ಮಿಲೇ ಮಾಡಿಕೊಡ್ತಾರೆ. ಅತಿ ಜಾಸ್ತಿ ಏನು ತಗೊಳಕ್ಕೆ ಹೋಗಲ್ಲ. ಹಾಗೆಯೇ ಒಂದು ಕ್ಲಿಪ್ ಇರಲಿ ಅಂತ ನಾನು ನಿಮಗೆ ವಿಡಿಯೋನ ಮಾಡಿಕೊಂಡೆ. ಬೇರೆ ಕಡೆ ನಾನು ಮಾಡಿಸಿರೋ ಡಿಸೈನು 800-900 ರೂಪಾಯಿ ಹೇಳ್ತಾರೆ. ಇವರು ಪರವಾಗಿಲ್ಲ, ಕಮ್ಮಿ ರೇಟಲ್ಲೇ ಮಾಡಿಕೊಟ್ಟಿದ್ದಾರೆ. ನೋಡಿ ಅವರಲ್ಲಿ ಡಿಸೈನ್ ಮಾಡ್ತಾಯಿದ್ದಾರೆ ನೋಡಿ. ಅವ್ರದ್ದು ಸಿಂಪಲಾಗಿ ಒಂದೇ ಒಂದು ಇದು ಇರೋದು, ಅಂದರೆ ಮಿಷಿನು. ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿದೆ, ಇಷ್ಟ ಆಯಿತು ನನಗೂ. ಬಟ್ ಹ್ಯಾಂಡ್ ವರ್ಕ್ ಥರನೇ ಕಾಣಿಸೋ ಥರ ಮಾಡಿಕೊಡ್ತಾರೆ. ಮನೆಯಲ್ಲೇ ಮಾಡೋದಾದ್ರೂ ಜನ ಮಾತ್ರ ಸಖತ್ ತಗೊಬಂದು ಕೊಡ್ತಾರೆ. ತುಂಬಾ ಕೊಡ್ತಾರೆ ಅವ್ರಿಗೆ ಮಾಡೋಕ್ಕೆ. ಅವ್ರದ್ದು ಹಿಂದಿಯವರಾದ್ರೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಹಂಗಾಗಿ ಅವ್ರಿಗೆ ಚೆನ್ನಾಗಿ ಸಿಗ್ತಾಯಿದ್ದಾವೆ. ನೋಡಿ ಈಗ ಎಲ್ಲನೂ ಈ ಥರ ಮಾಡಿ ಇಟ್ಕೊಂಡಿರ್ತಾರೆ. ಅಂದರೆ ಇವೆಲ್ಲ ಥ್ರೆಡ್ದು ನೋಡಿ, ಅವರು ಇಟ್ಕೊಂಡಿರೋ ಥ್ರೆಡ್ ಕಲರ್ಗಳಿವು. ಇವನ್ನೆಲ್ಲ ಎಷ್ಟು ಅಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಅವ್ರಿಗೆ ಬರ್ತಾಯಿದೆ ಅಂತ. ಈ ಥರ ಇದೆ ಇವ್ರಿಗೆ. ನೋಡಿ ಈಗ ಇಷ್ಟೇ ಅಂತ ಅಷ್ಟೊಂದೇನು ಇದು ಮಾಡಿಲ್ಲ.